ರಾಜ್ಯದಲ್ಲಿ ಹಿಜಾಬ್ ಕೇಸರಿ ಹೋರಾಟದಿಂದ ಉದ್ವಿಗ್ನ ಸ್ಥಿತಿಯಾಗಿದೆ. ಶಾಂತಿಯುತ ವಾತಾವರಣದೊಂದಿಗೆ ಕಾಲೇಜು ಆರಂಭಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಎಸ್ಪಿಗಳು, ಡಿಡಿಪಿಗಳ ಜೊತೆ ಇವತ್ತು ಮೀಟಿಂಗ್ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ತಾರಕಕ್ಕೇರೋ ಹಿಜಾಬ್ ವಿವಾದ, ಹಿಜಾಬ್ ಸಂಘರ್ಷ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮತ್ತೆ ಶುರುವಾಗುತ್ತೆ. ಮೀನ್ವೈಲ್ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮುಖ್ಯಮಂತ್ರಿಗಳು ಇವತ್ತು ಸಂಜೆ ಕರ್ನಾಟಕದ 31 ಜಿಲ್ಲೆಗಳ ಎಲ್ಲ ಜಿಲ್ಲಾಧಿಕಾರಿಗಳು, ಎಸ್ಪಿಗಳು, ಡಿಡಿಪಿಎಗಳ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಸಂಜೆ 6 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಫಿಕ್ಸ್ ಆಗಿದೆ. ಜಿಲ್ಲೆಗಳಲ್ಲಿ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಅವಲೋಕನ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಹೇಗೆಲ್ಲ ಇದೆ ಅನ್ನೋದ್ರ ಬಗ್ಗೆ ಕೂಡ ಪರಾಮರ್ಶೆ ಮಾಡ್ತಾರೆ. ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವುದಾದ್ರೂ ಜಿಲ್ಲೆಯಲ್ಲಿ ಅದನ್ನು ಅಡ್ರೆಸ್ ಮಾಡಬೇಕು ಅಂದರೆ, ಎಸ್ಪೆಷಲಿ ಕರಾವಳಿ ಭಾಗದಲ್ಲಿ, ಉಡುಪಿ, ಮಂಗಳೂರು ಈ ಭಾಗದಲ್ಲಿ ಸ್ಪೆಷಲ್ ಕೇರ್ ತಗೋಬೇಕಾದ್ರೆ ತಗೋತಾರೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರ ಬಗ್ಗೆ ಸೂಚನೆಯನ್ನು ಗ್ಯಾರಂಟಿ ಕೊಡ್ತಾರೆ. ಕೋರ್ಟ್ ಹೇಳ್ಬಿಟ್ಟಿದೆ. ಸರ್ಕಾರಕ್ಕೆ ಸೋಮವಾರ ಒಂದು ಸವಾಲಿನ ದಿವಸ. ಏಕೆಂದರೆ ಸೋಮವಾರದಿಂದ ವಿಧಾನಮಂಡಲದ ಅಧಿವೇಶನ 10 ದಿನಗಳ 14ರಿಂದ 24ನೇ ತಾರೀಕು ತನಕ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ಅವತ್ತೇ ಹಿಜಾಬ್ ಕೇಸರಿ ಶಾಲೆ ವಿವಾದಕ್ಕೆ ನಿರ್ಣಾಯಕ ಆಗುವ ಸಾಧ್ಯತೆಗಳು ಹೆಚ್ಚಿದೆ. ಅದಕ್ಕೆ ಹೋಗ್ಬೋದು, ಬಟ್ ಸ್ಟಿಲ್ ವೇಟಿಂಗ್ ಅಂತಾರಲ್ಲ ಹಾಗೆ. ಹೈಕೋರ್ಟ್ನಿಂದ ಸೋಮವಾರವೇ ಅಂತಿಮ ಆದೇಶ ಬರುವ ನಿರೀಕ್ಷೆ ಇರೋದ್ರಿಂದ ಸೋಮವಾರದಿಂದಲೇ ಶಾಲೆ ಆರಂಭ ಆಗ್ತಿದೆ, 9, 10ನೇ ಕ್ಲಾಸು. ಸೊ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಚರ್ಚೆ ಮಹತ್ವ ಪಡ್ಕೋತಾ ಇದೆ. ಎಲ್ಲೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಸಮಸ್ಯೆ ಆಗಬೇಕು, ಅದು ನೋಡ್ಕೊಳ್ಳೋದಕ್ಕೆ ಡಿಸಿಗಳಿಗೆ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಡೋರಿದ್ದಾರೆ. ಇದೆಲ್ಲವೂ ಇವತ್ತಿನ ಮಹತ್ತರ ಬೆಳವಣಿಗೆ. ಆದರೆ ಇಡೀ ನಾವಷ್ಟೇ ಅಲ್ಲ, ದೇಶ ಮತ್ತು ದೇಶದ ಹೊರ ಕೂತಿರೋರು, ಈ ಕಡೆ ಪಾಕಿಸ್ತಾನ, ಆ ಕಡೆ ಇನ್ಯಾವುದೋ ದೇಶ, ಇವರೆಲ್ಲರೂ ನೋಡ್ತಿದ್ದಾರೆ ಏನಾಗುತ್ತೆ ಕರ್ನಾಟಕದ ಹೈಕೋರ್ಟ್ನಲ್ಲಿ ಸೋಮವಾರದ ವಿಚಾರಣೆ ಅಂತ. ಹಿಜಾಬ್ ವಿವಾದದ ನಡುವೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ನಮಾಜ್ ಮಾಡಿರೋ ಘಟನೆ ಕೂಡ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಅಂಕತ್ತಡ್ಕ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿರೋದು. ಕಳೆದ 3 ವಾರಗಳಿಂದ 6 ಮತ್ತು 7ನೇ ತರಗತಿ ಮಕ್ಕಳು ಶಾಲಾ ಕೊಠಡಿಯಲ್ಲಿ ನಮಾಜ್ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ನಮಾಜ್ ಮಾಡ್ತಿರೋ ವಿಡಿಯೋ ವೈರಲ್ ಆಗಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ 6 ಮಕ್ಕಳು ನಮಾಜ್ ಮಾಡಿದ್ದಾರೆ. ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ನಮಾಜ್ಗೆ ಅವಕಾಶ ನೀಡಿದ್ದಾರೆಂದು ಶಿಕ್ಷಕರ ವಿರುದ್ಧ ಅಸಮಾಧಾನ ಕೂಡ ವ್ಯಕ್ತ ಆಗ್ತಾ ಇದೆ. ಈ ವಿಡಿಯೋ ವೈರಲ್ ಆದಮೇಲೆ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸ್ತಿದ್ದೀವಿ ಅಂತ ಶಿಕ್ಷಕರು ಭರವಸೆ ಕೊಟ್ಟಿದ್ದಾರೆ. ಮಕ್ಕಳ ನಮಾಜ್ ನಮ್ಮ ಗಮನಕ್ಕೆ ಬಂದಿಲ್ಲ, ಈ ಶಾಲೆಯಲ್ಲಿ ಏನನ್ನೂ ಮಾಡದಂತೆ ತಿಳಿ ಹೇಳಲಾಗಿತ್ತು. ಆದರೂ 5-6 ಮಕ್ಕಳು ನಮಾಜ್ ಮಾಡಿದ್ದು ಗಮನಕ್ಕೆ ಬಂದಿದೆ. ಇನ್ನು ಮುಂದೆ ಹೀಗಾಗದಂತೆ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದಕ್ಕಾಯ್ತಾ